ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ವಿಶ್ವಕರ್ಮ ನಮ್ಮ ನೆಲದ ಸಾಂಸ್ಕೃತಿಕ ನಾಯಕ ಹಾಗೂ ಸಂಸ್ಕೃತಿಯ ಪ್ರತಿಬಿಂಬ ಎಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ KP ನಂಜುಂಡಿ ವಿಶ್ವಕರ್ಮ ಹೇಳಿದರು. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ವಿಶ್ವಕರ್ಮ ಸಂಘವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ವಿಶ್ವಕರ್ಮ ಸಮಾಜವು ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಹಾಗೂ ರಾಜಕೀಯವಾಗಿ ಸಂಘಟಿತರಾಗಿ ಮೀಸಲಾತಿಯ ಸೌಲಭ್ಯ ಪಡೆಯಬೇಕೆಂದು ಮನವಿ ಮಾಡಿದರು. ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಅಗತ್ಯವಿದ್ದು ಈ ಹೋರಾಟಕ್ಕೆ ತಾವು ಸದಾ ಸಿದ್ಧ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾಕ್ಟರ್ KC ನಾರಾಯಣಗೌಡರು ಪುಷ್ಪಾರ್ಚನೆ ಸಲ್ಲಿಸಿದರು. ಶಾಸಕ HT ಮಂಜು ಅಧ್ಯಕ್ಷತೆ ವಹಿಸಿದ್ದರು. ಸ್ನೇಹ ರಂಗಸ್ವಾಮಿ ವಿಶೇಷ ಉಪನ್ಯಾಸ ನೀಡಿದರು. ಸುಜ್ಞಾನಾನಂದ ತೀರ್ಥ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಸಮಾಜ ಸಾಧಕರನ್ನು ಸನ್ಮಾನಿಸಲಾಯಿತು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೇಳುವಂಥದ್ದು ಮತ್ತು ನಂಜುಂಡಿ ಅವರ ಭಾಷಣ ಕೇಳುವಂಥದ್ದು, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಳ್ಳೋಣ. ಪ್ರಥಮವಾಗಿ ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ವೃತ್ತದಲ್ಲಿ ಒಂದು ಸಂಘವನ್ನ ರಚನೆ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ಕೆಲಸ. ಆ ಶ್ಲಾಘನೀಯವಾದಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ವಾಮೀಜಿಗಳ ಆಶೀರ್ವಾದ ಮುಗಿದಿದೆ. ನಂಜುಂಡಿ ಅವರ ಭಾಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ನಾರಾಯಣಗೌಡರು ಕೂಡ ಈಗ ಭಾಷಣವನ್ನು ಮುಕ್ತಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಸಾಧಕರೇ ಇರ್ತಕ್ಕಂಥವ್ರು, ಪ್ರತಿಯೊಬ್ಬರು ಸಾಧಕರು. ನಾವೆಲ್ಲ ಮಾತಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನೀವು ನಿಶಕ್ತರಾಗ್ತೀರಾ. ನೀವು ನಿಶಕ್ತರಾಗಬಾರ್ದು, ನೀವು ಶಕ್ತರಾಗಿರಿ. ನೀವು ಶಕ್ತರ ಆಗಕ್ಕೆ ಸಾಧ್ಯನಾ? ಅದು ನಮ್ಮನ್ನ ತಗೊಂಡೋಗಿ ಬ್ರಾಹ್ಮಣ ಕ್ಯಾಟಗರಿನಲ್ಲಿ ಆಗಕ್ಕೆ ಸಾಧ್ಯನಾ? ನಮ್ಗೆ ಆಗಲ್ಲ. ಇದು ನಮ್ಮ 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 ವ್ಯವಸ್ಥೆನೇ ಬೇರೆ. ಮೀಸಲಾತಿ ಅನ್ನೋದು ಜಾತಿ ರೂಪಕವಾದಂತದ್ದಲ್ಲ. ಅದು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. 20 ಜನ ಲೀಡರ್ ಇದ್ದೀರ ಸಂಘದಲ್ಲಿ. ಮೀಸಲಾತಿ ಅನ್ನೋದು ಶೋಷಿತ ವರ್ಗಗಳಿಗೆ, ಸಾಮಾಜಿಕ ನ್ಯಾಯದಿಂದ ದೂರ ಇರೋರಿಗೆ, ನಿರ್ಲಕ್ಷ್ಯಕ್ಕೆ ಗುರಿಯಾಗಿರೋರಿಗೆ, ಅವರ ಕಸುಬುಗಳನ್ನು ಇಟ್ಟುಕೊಂಡು ಬದುಕನ್ನು ಕಟ್ಟಿಕೊಳ್ಳೋಕ್ಕಾಗದೇ ಇದ್ದಂತವ್ರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಸಂವಿಧಾನದಲ್ಲಿರೋದ್ರಿ. ಅದು ಜಾತಿ ರೂಪಕ ಅಲ್ಲ. ಅದು ನಾವೆಲ್ಲ ಪರಿಶಿಷ್ಟ ಪಂಗಡ ಹೋಗಕ್ ಸಾಧ್ಯನಾ? ಅದೊಂದು ವರ್ಗ. ಮೀಸಲಾತಿ ಅನ್ನೋದು ಕೂಡ ನಾವು ಆ ವರ್ಗದಲ್ಲಿ ಇದ್ರೆ ನಮ್ಗೆ ಸವಲತ್ತು ಸಿಕ್ಕಲಿ ಅಂತಾನೆ, ನಮ್ಮ ಜಾತಿನ ಮಾರಾಟ ಮಾಡ್ಕೊಳ್ಳೋದು ಅಂತ ಅಲ್ಲ. ಅದು ಇರ್ತಕ್ಕಂಥ ಸಂಘಟನೆಯನ್ನ ಈ ಒಂದು ಸಣ್ಣ ಊರಿನಲ್ಲಿ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ಬಹಳ ಹೆಮ್ಮೆ ಪಡಬೇಕು ಬಂಧುಗಳೇ. ನಮಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ನಿಜವಾಗ್ಲೂ ಕೂಡ ಸಂಘಟನೆಯ ಮಹತ್ವ ನಿಮ್ಗೆ ಎಷ್ಟು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡಿದ್ದೀವಿ. ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ, ಸಮಾಜಕ್ಕೆ ಏನಾದ್ರೂ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಅಂದ್ರೆ ಮೊದಲು ಸಂಘಟನೆಯ ಅವಶ್ಯಕತೆ ಇದೆ ಬಂಧುಗಳೇ. ಬಹುಶಃ ಅದನ್ನ ಅರಿತೆಯೇ ಸುಮಾರು 20-22 ವರ್ಷಗಳ ಹಿಂದೆ ನಾವು ಅದಕ್ಕಿಂತ ಮುಂಚೆ ಕರ್ನಾಟಕಾದ್ಯಂತ ಅಡ್ಡಾಡಿದ್ವಿ. ಎಲ್ಲ ಕಡೆ ಸಂಚಾರ ಮಾಡಿ ಏನಾದ್ರೂ ಒಂದು ರಾಜ್ಯ ಮಟ್ಟದಲ್ಲಿ ಶಕ್ತಿಯನ್ನ ತರಬೇಕು, ಒಂದು ಸಂಘಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾ ಇದ್ವಿ. ಯಾರು ಅದಕ್ಕೆ ಒಂದು ಸಮರ್ಥ ನಾಯಕ ಸಿಗ್ಬೋದು ಅಂತ ಕೂಡ ಹುಡುಕಾಡ್ತಾ ಇದ್ವಿ. ಆ ಸಮಯದಲ್ಲಿ ನಮಗೆ ದೊರೆತವರು ನಮ್ಮ ಸನ್ಮಾನ್ಯ ಶ್ರೀ KP ನಂಜುಂಡಿ ಅವರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಬಂಧುಗಳೇ. ಬಹುಶಃ ಅಂದಿನಿಂದ
ಸಂಘಟನೆ ಪ್ರಾರಂಭ ಆಯಿತು. ಎಲ್ಲ ಕಡೆಗಳಲ್ಲಿ ಅವಾಗ ಇದ್ದಂತ 28 ಜಿಲ್ಲೆಯಲ್ಲಿಯೂ ಕೂಡ ಸಮಾವೇಶಗಳನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಇವೆಲ್ಲ ಗೊತ್ತಿರ್ತಕ್ಕಂಥದ್ದು. ಆನಂತರ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಮಹಾಸಂಘ 1977ರಲ್ಲಿ ಆವೂರು ಆಯೋಗವನ್ನು ರಚನೆ ಮಾಡ್ತಾರೆ ದೇವರಾಜ ಅರಸೂರು. ಯಾವ್ಯಾವ ಸಮಾಜಗಳು ಶೋಷಣೆಗೊಳಪಟ್ಟಿದೆಯೋ ಅವ್ರಿಗೆಲ್ಲನೂ ಕೂಡ ಸವಲತ್ತು ಮೀಸಲಾತಿ ಮೂಲಕ ಅವರಿಗೆ ಸೌಕರ್ಯ ಕೊಡಿ ಸರ್ಕಾರದಿಂದ. ಅಲ್ಲಿನೂ ಮೋಸ ಮಾಡಿದ್ರು, ಇಲ್ಲೂ ಮೋಸ ಆಯ್ತು. ಇವಾಗ ನಿಮ್ಮನ್ನು ಉಳಿಸೋದು ಯಾರು? ಮೀಸಲಾತಿ ಅನ್ನೋದು ಒಂದು ವರ ಪ್ರಜಾಪ್ರಭುತ್ವದಲ್ಲಿ, ಶಾಪ ಅಲ್ಲ ಅದು. ನೋಡಿ ನಾವೇನು ನೋಡ್ರು, ನೋಡಿ ನಮ್ಮ ಶಾಸಕರು ಮಂಜು ಇಟ್ಕೊಳ್ಳಿ, ನೀವು ಅವ್ರಿಗೆ ಹೇಳಿ, ಸರ್ ನಿಮ್ ಜೊತೆಲಿ ಇರ್ತೀವಿ, ನಮ್ಗೆ ಗ್ರಾಮ ಪಂಚಾಯತಿ ಟಿಕೆಟ್ ಕೊಡಿ, ನಮ್ಗೆ ತಾಲೂಕ್ ಪಂಚಾಯತಿ ಟಿಕೆಟ್ ಕೊಡಿಸಿ, ನಮ್ಗೆ ಬೋರ್ಡ್ಗಳಲ್ಲಿ ಹಾಕ್ಸಿ, ನಿಮ್ಗೆ ಯಾಕೆ ಈ ದಿನ ಏನು ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭ, ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದದಿಂದ ಉದ್ಘಾಟನೆಯನ್ನ ನೆರವೇರಿಸಿ ಮತ್ತೆ ಬೆಂಗಳೂರಿನಿಂದ ಆಗಮಿಸಿ ಸಮುದಾಯಕ್ಕೆ ಅತಿ ಹೆಚ್ಚಿನ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿಕೊಂಡು ಬರ್ತಾ ಇದ್ದಾರೆ. ಸಮುದಾಯ ಕಷ್ಟದಲ್ಲಿರಲಿ ಒಳ್ಳೆದಾಗಿರಲಿ ಅದಕ್ಕೆ ಭಾಗವಹಿಸ್ತಾ ಇರೋದು ಅವರ ಒಂದು ದೊಡ್ಡ ಶಕ್ತಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನನ್ನ ಆತ್ಮೀಯರು, ಅವರಿಗೆ ಮತ್ತೊಂದು ಸಾರಿ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತೆ ಈಗ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತ ನಮ್ಮ ಕೆಆರ್ಪೇಟೆ ತಾಲೂಕಿನ ಶಾಸಕರಾದಂತ ಮಂಜಣ್ಣ ಅವರೇ, ನಾಗೇಂದ್ರನ ಇದ್ದಾರೆ ನನ್ನ ಅತಿ ಹೆಚ್ಚಿನ ಆತ್ಮೀಯರು, ಅವ್ರಿಗೂ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾದಂತ ಎಲ್ಲ ನನ್ನ ಗುರುವರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸ ಆಸೆ ಇದೆ. ಯಾಕೆಂದ್ರೆ ಸಮಾಜದ ಬಗ್ಗೆ ಮಾತಾಡ್ಬೇಕು ಅಂದ್ರೆ 1 ಗಂಟೆ ಕಾಲ ಆದ್ರೂ ಸಾಲಲ್ಲ. ಆದ್ರೆ ಹೆಚ್ಚಿನ ಸಮಯ ನನ್ಗಿಲ್ಲ. ಎಷ್ಟು ತರ ಸಮಾಜ ಅಂತ ಹೇಳಿದ್ರೆ ನಾನು ಚಿಕ್ಕವನಿಂದ ನೋಡಿದೆ. ನಮ್ಮೂರಿನಲ್ಲಿ ಒಬ್ರು ಚಂದಾಚಾರರು ಅಂತ ಇದ್ರು. ಅವ್ರ ಮಗ ಈಗಲೂ ನನ್ನ ಅಣ್ಣನ ಸಂಬಂಧನೇ. ಅವರು ಬೆಳಗ್ಗೆ ಗುರುಗಳ ನೇಗಳನ್ನ ಕುಡ್ಲನ್ನ ಮಾಡ್ತಾ ಇದ್ರು, ಕುಡ್ಲು ಕೊಡ್ಲಿಗಳನ್ನ ಮಾಡ್ತಾ ಇದ್ರು. ಮಧ್ಯಾಹ್ನ ನೇಗ್ಲಿಟ್ಟು ಮತ್ತೆ ಮನೆಗೆಟ್ಟೋ ಕೆಲಸ ಮಾಡ್ತಾ ಇದ್ರು. ಸಾಯಂಕಾಲ ಚಿನ್ನ ಬೆಳ್ಳಿ ಕೆಲಸಗಳನ್ನ ಮಾಡ್ತಾ ಇದ್ರು. ನಾನು ಚಿಕ್ಕವನಾಗಿ ನೋಡಿ, ನಾನು ಕುಲ್ಮೆ ಹೊತ್ತ ಹೋಗಿ ಅವ್ರ ಜೊತೆ ಖುಷಿ. ಅವ್ರು ಏನು ಅವರು ಎಜುಕೇಟೆಡ್ ಅಲ್ಲ, ಯಾವುದೇ ಒಂದು ವಾಲೆ ತಾಲಿ ಪ್ರತಿಯೊಂದು ನಮ್ಮ ಇಡೀ ಪಂಚಾಯತಿ ಸಾರಂಗಿ ಪಂಚಾಯತಿಯವರು ಎಲ್ಲ ಅವ್ರಿಗೆ ಬಂದು ಕೊಡ್ತಾ ಇದ್ರು. ರಾತ್ರಿ 3 ಗಂಟೆ ಕಾಲ ಕೆಲಸ ಮಾಡ್ತಾ ಇದ್ರು ಗುರುಗಳು. ಅವ್ರಿಗೆ 10 ರಿಂದ 11 ಜನ ಮಕ್ಕಳು. ಅವ್ರು ಎಲ್ಲಾರ್ಗೂ ವಿದ್ಯಾಭ್ಯಾಸವನ್ನ ಮಾಡಿಸಿ ಎಲ್ಲಾರ್ಗೂ ಒಂದು ಸ್ಥಾನಮಾನ ತುಂಬಿಸುವಂತ ಕೆಲಸಗಳನ್ನ ಮಾಡಿದ್ರು. ಎಲ್ಲಿ ಯಾವ ದೇಶಗಳು, ನಾನು ಬಾಂಬೆನಲ್ಲಿ ವಿಶ್ವಕರ್ಮ ಜಯಂತಿಗೆ ನಾನು ಅಟೆಂಡ್ ಮಾಡ್ತಾ ಇದ್ದೆ. ಆ ಅದ್ಭುತ ಪೂಜೆಯನ್ನ ನಾನು ಇಂದುವರೆಗೂ ಎಲ್ಲೂ ನೋಡೇ ಇಲ್ಲ. ಆ ಶಕ್ತಿ ನಿಜವಾಗ್ಲೂ ನಾನು ಆತ್ಮಪೂರ್ವಕವಾಗಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಿಜವಾಗ್ಲೂ ಏನೇ ಕೆಲಸ ಕೊಡ್ಲಿ, ಈಗ ನಾವು ಇಟ್ಕೆ ಕಟ್ಟಬೇಕು, ಅದಕ್ಕೆ ಮರದ ಇದನ್ನ ಬೇಕೇ ಬೇಕಾಗಿತ್ತು. ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಮುದಾಯಕ್ಕೆ ಹೆಚ್ಚಿನ ರೀತಿ ನಾನು ಶಕ್ತಿಯನ್ನ ತುಂಬಿಲ್ಲ ಅಂತ ಹೇಳಿದ್ರು, ಇಲ್ಲಿ ಕುಮಾರಣ್ಣ ಇದ್ದಾರೆ ನಮ್ಮ ಅಧ್ಯಕ್ಷರು, ಅಲ್ಲಿ ಒಂದು ಜಾಗದ ಸಮಸ್ಯೆ ಇತ್ತು, ನೀವು ಬಂದಿದ್ರಿ ಗುರುಗಳೇ. ಆ ಜಾಗದ ಸಮಸ್ಯೆಗಳನ್ನ ಸಾಲ್ವ್ ಮಾಡಿಕೊಟ್ಟು ಅಲ್ಲಿ 10 ಲಕ್ಷ ರೂಪಾಯಿ ಹಾಕಿದೆ. ಅದೇನು ಕುಮಾರಣ್ಣವ್ರ ತಪ್ಪಿನಿಂದ ನೀವೇ ಹಾಕ್ಸಿದ್ರಿ ನನ್ನ ಕೈ ರೂಪಾಯಿ ಎಲ್ಲೊಟ್ಟು ಗೊತ್ತಿಲ್ಲ.
ಅದನ್ನ ಹುಡುಕ್ಬೇಕು ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಆದ್ಮೇಲೆ ನಾನು ಹೋಗಿ ನಮ್ಮ ನೆಂಜುಂಡಿ ಸಾಬ್ರೆ ಮಾಡಿದ್ರೆ ನಾನು ತಾಲೂಕಿಗೆ 16 ಲಕ್ಷ ರೂಪಾಯಿನ ತಾವು ಕೊಟ್ಟಿದ್ದೀರಿ, ಅಭಿನಂದನೆಗಳು. ನಾನು ಪ್ರತಿಯೊಂದು ಇಲ್ಲಿ ಇಡೀ ತಾಲೂಕಿನಲ್ಲಿ ಸಂಜಯಬಾಚಳ್ಳಿ ಗ್ರಾಮಕ್ಕೂ ಕೊಟ್ಟಿದ್ದೀನಿ ಗುರುಗಳೇ, ಮತ್ತೆ ಅಗ್ಗಬಾಳ್ ಗ್ರಾಮಕ್ಕೂ ಕೊಟ್ಟಿದ್ದೀನಿ, ಹೊಸೂರ್ಗೂ ಕೊಟ್ಟಿದ್ದೀನಿ, ಸಂಗಾಪುರಕ್ಕೂ ಕೊಟ್ಟಿದ್ದೀನಿ. ಎಲ್ಲ ಈ ಸಮುದಾಯಕ್ಕೆ ಎಲ್ಲೆಲ್ಲಿ ನಾನೇ ನಿಮ್ಗೆ ವೆಲ್ಕಮ್ ಮಾಡ್ಬಿಡ್ಲ. ನಮ್ಮ ಆರ್ಟಿಒ ಆಫೀಸರ್ಸ್ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಜಿ ಬಂದಿದ್ದಾರೆ, ಅವರಿಗೆ ಅಭಿನಂದನೆ. ನೆನಪು ಮಾಡಿಕೊಂಡ್ರೆ 224 ಸೀಟ್ ಕರ್ನಾಟಕ ರಾಜ್ಯದಲ್ಲಿ 24 ಸೀಟು ಫ್ರೀಯಾಗಿ ನಮ್ಗೆ ಕೊಡ್ಬೇಕು. ಕೊಡ್ತಾರೆ ಅವರು? ಫ್ರೀಯಾಗಿ ಕೊಡ್ಬೇಕಪ್ಪ. ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಮಾಡಿಕೊಟ್ಟಿರುವಂತ ಎಲ್ಲಾ ಕುರ್ಚಿಗಳು ಮೇಜುಗಳು ಆ ಸಭಾಂಗಣವನ್ನೇ ನಾವೇ ಮಾಡಿಕೊಟ್ಟಿರೋದು. ನಾನೊಬ್ಬ ಒಳಗಡೆನೂ ಕೂಡ ಯಾರು ಬಿಟ್ಟಿರಲಿಲ್ಲ. ನಮ್ಮವ್ರನ್ನ ಕೊಟ್ಟ ಅವರು ಈ ದೇಶದಲ್ಲಿ ಇರ್ತಕ್ಕಂಥ ರೈತರ ಬೆನ್ನೆಲುಬು ವಿಶ್ವಕರ್ಮ ಸಮಾಜದ 5 ಕೆಲಸ ಮಾಡೋದು ಅಂತಾರೆ. ಯಾರಾದ್ರೂ ಬಂದು ನಿಮಗೆ ಮನೆ ಇಲ್ಲ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿರೋದು ಉಂಟಾ? ಆಶ್ರಯ ಮನೆ ನೀವು ಅಜ್ಜಿ ಹಾಕಿದ್ರು ಅದ್ರ ಆಶೀರ್ವಾದ ಮಾಡಬೇಕಾಗಿರೋರು ಶಾಸಕರು. ಇತಿಹಾಸಗಳಿಂದ ನಾವು ಹೊಟ್ಟೆ ತುಂಬಲ್ಲ ಅನ್ನೋದು ನಾನು ಹೇಳಕ್ ಬರ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇತಿಹಾಸ ಬೇಕು, ನಾವು ಯಾರು ಅನ್ನೋದು, ನಮ್ಮ ಅಪ್ಪ ಯಾರು, ನಮ್ಮ ತಾತ ಯಾರು, ನಮ್ಮ ಮುತ್ತಾತ ಯಾರು ಅನ್ನೋದು ಬೇಕು. ಆದ್ರೆ ಅವ್ರು ಹೋಗ್ಬಿಟ್ಟ ನಂತರ ಮನೆ ನಡೆಸೋದಕ್ಕೆ ನಾವೇ ಬೇಕು ಅಂತ ಹೇಳಿದ್ರೆ ನಮಗ್ ಬೇಕಾಗಿದ್ರು ನಾವೇ ಸಂಪಾದನೆ ಮಾಡ್ಕೋಬೇಕು. ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇವ್ರು ವೇದಿಕೆ ಕೊಡ್ತಾರೆ ಅಂತ ಕೇಳಬೇಕು ಅಷ್ಟೇ ವಿಷಯ. ಇಲ್ಲಿ ಯಾರು ನಮ್ಮನ್ನ ಬೆಳೆಸೋದಿಲ್ಲ. ಈ ದೇಶಕ್ಕೆ ನೀವು ಎಂತ ಕೊಡುಗೆ ಕೊಟ್ಟರು ಕೂಡ ವಿಶ್ವಕರ್ಮರೇ ಬನ್ನಿ ಅಂತ ಯಾರು ಮಣೆ ಹಾಕೋದಿಲ್ಲ. ಯಾವುದೇ ಶಾಸಕರು, ಯಾವುದೇ ಮಂತ್ರಿಗಳು, ಯಾವುದೇ ಮುಖ್ಯಮಂತ್ರಿಗಳು ನಮ್ಮ ಇತಿಹಾಸವನ್ನ ನೆನಪು ಮಾಡಿಕೊಂಡು ನಮ್ಮನ್ನ ಶಬಾಷ್ಗಿರಿ ಮಾಡ್ತಾರೆ ವಿನಃ ಆಚಾರ್ಯರಿಗೆ ಮನೆಯಲ್ಲ ಕುರ್ಮೆ ಕೆಲಸ ಮಾಡಿ ಅವ್ನು ಬೆನ್ನೆಟ್ಟಿದ್ದೋಗಿ ಕರ್ಕೊಂಡು ಅವ್ನು ಗೌರ್ಮೆಂಟ್ ಕೆಲಸ ಕೊಡೋಣ ಅನ್ನೋದು ಇವತ್ತಿಗೂ ಹುಟ್ಟಿಲ್ಲ. ಅಲ್ಲಿ ನೀವು ನಮ್ಮವ್ರನ್ನ ಕಾಪಾಡದೆ ಹೋದ್ರೆ ನಿಮ್ಗೆ ಆಚಾರ ಇರೋದಿಲ್ಲ. ಆಮೇಲೆ ನೀವು ನಮ್ಮವ್ರನ್ನ ಕಾಪಾಡದೆ ಇದ್ರೆ ಆಚಾರ ಇರೋದಿಲ್ಲ. ನೀವು ಕಾಪಾಡೋದ್ರಿಂದನೇ ಆಚಾರ ನಿಮ್ ಬೆನ್ನಿಂದನೇ ಇರೋದು. ನೀವೇನ್ ಕಟ್ಟಿದ್ರು ನಾವು ದಡ ಅಂತ ಓಡ್ಬರ್ತೀವಿ. ಅದ್ರ ಮೇಲ್ ಕೂತಿರೋರು ಇದಾರಲ್ಲ ಅವ್ರು ಮಾಡ್ಬೇಕು. ಸಾಮಾಜಿಕ ನ್ಯಾಯ ಅನ್ನೋದು ಕೇಳಿಪಡೆಯೋದಲ್ಲ. ಸಾಮಾಜಿಕ ನ್ಯಾಯ ಅನ್ನೋದು ಎಲ್ರಿಗೂ ಹಂಚುವಂತದ್ದು. ಆ ಹಂಚಿಕೆಯಲ್ಲಿ ಮೋಸ ಆದಾಗಲೇ ವಿರುದ್ಧ ನಿಲ್ಲೋದು. ಈ ಹೋರಾಟಗಳೆಲ್ಲ ಹುಟ್ಟಿರೋದು ಯಾವಾಗ ಅಂತ ಹೇಳಿದ್ರೆ ನಮಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ ಅಂದಾಗ್ಲೇನೆ. ನಮಗೆ ಸಿಗಬೇಕಾಗಿರೋದು ಸಿಕ್ಬಿಟ್ಟಿದ್ರೆ ನಮ್ಮಲ್ಲಿ ಜಾತಿ ಭೇದನೇ ಬರೋಲ್ಲ. ಅಲ್ಲಿ ಈ ಜಾತಿಗಳು ಎಲ್ಲಿವರೆಗೆ ಇರ್ತವೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದೇ ಕಷ್ಟ. ಇದು ನನ್ನ 30 ವರ್ಷದ ರಾಜಕೀಯ ಅನುಭವ. ಇದು ನೀವು ಕೇಳಲಿಲ್ಲ ಅನ್ನೋ ಕೊಡೋದಿಲ್ಲ. ಈಗ ವಿಶ್ವಕರ್ಮ ಜಯಂತಿನ ಎಲ್ಲರೂ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಶಾಸಕರಿದ್ದಾರೆ, ಮಾಜಿ ಸಚಿವರೇ ಇದ್ದಾರೆ. ಒಂದು 25 ವರ್ಷದಿಂದ ಹೋಗೋಣ ನಾವು. ಈ ಇತಿಹಾಸವನ್ನ ಮಾಡಿದಂತ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತಾರಲ್ವಾ, ಈ ವಿಶ್ವಕರ್ಮ ಜಯಂತಿಯನ್ನೇ ನಾವು ಹೋರಾಟ ಮಾಡಿದ್ರೆ ನಮಗೆ ಕೊಡ್ಬೋದಾಗಿತ್ತಲ್ಲ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗೋಪುರಗಳನ್ನು ಕಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ, ಆ ಸಮಾಜದ ಮುಖ್ಯ ಇಡೀ ಜಗತ್ತಿಗೆ ಒಂದು ಸ್ಥಾನವನ್ನು ತಂದುಕೊಟ್ಟಂತ ವಿಶ್ವಕರ್ಮ ಅಥವಾ ವಿಶ್ವಕರ್ಮ ಜಯಂತಿಯನ್ನ ಸರ್ಕಾರವೇ ಘೋಷಣೆ ಮಾಡಿ ಆಚರಿಸುವಂತೆ ಆದೇಶ ನೀಡಿರ್ತಕ್ಕಂಥದ್ದಾಗ್ಲಿ, ಅಥವಾ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವನ್ನ ಸರ್ಕಾರದಿಂದಲೇ ಘೋಷಣೆ ಮಾಡಿ ಆಚರಣೆ ಮಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲ ನಾವೇನಾದ್ರೂ ಇವತ್ತು ಸಿಕ್ಕಿದೆ ಅಂದ್ರೆ ಆ ಸಂಘಟನೆಯ ಪ್ರತೀಕವೇ ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ ಬಂಧುಗಳೇ. ಅಂತ ಸಂಘಟನೆಯನ್ನ ನಾವು ಬೆಳೆಸಬೇಕು. ಮುಂದೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಬೇಕಾಗ್ತದೆ.
ಬಂಧುಗಳೇ, ಆ ನಿಟ್ಟಿನಲ್ಲಿ ಇವತ್ತು ನನಗೆ ಅನ್ನಿಸ್ತದೆ, ಇವತ್ತು ಈ ಹೋಬಳಿ ಮಟ್ಟದಲ್ಲಿ, ಹೋಬಳಿನೂ ಅಲ್ಲ, ಒಂದು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಷ್ಟು ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ನೀವು ಎಷ್ಟು ಜಾಗೃತರಾಗಿದ್ದೀರಿ. ಇದನ್ನ ಹೀಗೆ ವಿಸ್ತರಿಸೋಣ. ಇದು ಹೋಬಳಿ ಮಟ್ಟಕ್ಕೆ ಹೋಗ್ಲಿ, ತಾಲೂಕು ಮಟ್ಟಕ್ಕೆ ಹೋಗ್ಲಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿ, ಬೇಕಾದಂತ ಸಮಾಜಕ್ಕೆ ಉಪಯುಕ್ತ ಸೌಲಭ್ಯಗಳು ಸಿಗಲಿ ಅಂತ ಇನ್ನೂ ಮನಸ್ಸು ಮಾಡಿದ್ರೆ ರಾಷ್ಟ್ರ ಮಟ್ಟಕ್ಕೂ ಕೂಡ ವಿಸ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಅಲ್ಲಿವರೆಗೆ ನಾವು ಹೆಚ್ಚು ಶಕ್ತಿಯನ್ನ ಪಡೆದುಕೊಳ್ಳೋಣ ಬಂಧುಗಳೇ. ಒಂದು ಮಾತನ್ನು ಹೇಳಬೇಕಾಗ್ತದೆ, ಬಹುಶಃ ಇದೇ ಸಂಘಟನೆಯ ಒಂದು ವ್ಯಾಪ್ತಿ ಏನಿತ್ತಲ್ಲ ಅದನ್ನ ಸಂಘಟನೆ ಮಾಡಿದ್ರೆ ಬಹುಶಃ ಆ ಸಂಘಟನೆಗೆ ಇನ್ನೆಷ್ಟು ಸರ್ಕಾರದಿಂದ ಆದ್ಯತೆಗಳು ಸೌಲಭ್ಯಗಳು ಸಿಕ್ಕಿತ್ತೋ ಏನೋ. ಆದ್ರೆ ಅಷ್ಟನ್ನ ಪಡೆಯಲಿಕ್ಕೆ ಆಗಿಲ್ಲ. ನಮ್ಮ ನಿರೀಕ್ಷೆಗೆ ಸಿಕ್ಕಿದಷ್ಟು ಗಮನವನ್ನ ಇಟ್ಕೊಂಡಷ್ಟು ಸಿಗಲಿಲ್ಲ ಬಂಧುಗಳೇ. ಆದ್ರೂ ಕೂಡ ಸಂಘಟನೆ ಬೇಕು ಅಂತಕ್ಕಂಥದ್ದು ಇನ್ನೂ ಈಗ ತಾನೇ ಮಾತನಾಡ್ತಾ ಹೇಳಿದ್ರು, ನಮ್ಮ ನಾರಾಯಣಗೌಡರು ಹೇಳಿದ್ರು, ಇನ್ನು ಈಗ ತಾನೇ ಪ್ರಾಸ್ತಾವಿಕ ಮಾತನಾಡಿದಂತ ರಂಗಸ್ವಾಮಿಯವರು ಹೇಳಿದ್ರು, ವಿಶ್ವಕರ್ಮ ಸಮುದಾಯ ಬಹಳ ಪ್ರಾಚೀನ ಸಮುದಾಯ ಅಂತ. ಅದನ್ನು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಹೇಳುವಷ್ಟು ವಿಷಯಗಳಿದೆ, ಈಗ ಹೇಳುವುದಿಲ್ಲ ನಾವು. ಆದ್ರೆ ಆ ವಿಶ್ವಕರ್ಮ ಜಗತ್ತಿನ ಏಕೈಕ ಪರಮಾತ್ಮ ಅಂತಕ್ಕಂಥದ್ದು ವೇದ ಸಮ್ಮತವಾಗಿರ್ತಕ್ಕಂಥ ಮಾತು, ನಾವು ನೀವು ಹೇಳ್ತಕ್ಕಂಥದ್ದಲ್ಲ. ವಿಶ್ವದ ಚಕ್ಷುರುತ ವಿಶ್ವದೋ ಮುಖೋ ವಿಶ್ವದೋ ಹಸ್ತ ಉತ ವಿಶ್ವತಸ್ಪ ಸಂಬಾಹುಭ್ಯಂ ನಮತಿ ಸಂಪತ ತ್ರೈರ್ಧ್ಯಾವಾ ಪೃಥ್ವೀ ಜನಯನ್ ದೇವ ಏಕಃ. ವಿಶ್ವದ ಚಕ್ಷುರುತ ಎಲ್ಲ ಕಡೆಗಳಲ್ಲಿ ಅವನ ಕಣ್ಣುಗಳು, ಅವನ ಮುಖ, ಅವನ ಪಾದ, ಹಸ್ತ, ಅಂದ್ರೆ ಸರ್ವಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ. ತ್ರೈರ್ಧ್ಯಾವಾ ಪೃಥ್ವೀ ಜನಯನ್ ದೇವ ಏಕಃ, ಮೂರು ಲೋಕಗಳಲ್ಲಿ ಏಕೈಕ ಪರಮಾತ್ಮ ಅಂತಕ್ಕಂಥದ್ದಾಗಿ ವೇದಗಳು ಉಲ್ಲೇಖ ಮಾಡ್ತಾ ಇದ್ದಾವೆ. ಹಾಗಾಗಿ ಅಂತಹ ಒಂದು ವಿಶ್ವಕರ್ಮ ನಿರಾಕಾರ ಪರಮಾತ್ಮ, ಅವನ ಸಗುಣ ರೂಪ ನಾವು ಈ ಪಂಚಮುಖಗಳಿಂದ ನೋಡ್ತಾ ಇರ್ತಕ್ಕಂಥದ್ದು. ಆ ಪಂಚಮುಖಗಳಿಂದ ಬಂದಂತ ಪರಂಪರೆಯೇ ಈ ವಿಶ್ವಕರ್ಮ ಸಮುದಾಯದ ಪರಂಪರೆ. ವಿಶ್ವಕರ್ಮನ ಸದೃಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತಕ್ಕಂಥ ಮುಖದಿಂದ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು, ಸ್ಯಾನಗ ಸನಾತನ ಅಹಾಭನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಪಂಚ ವೃತ್ರ ಋಷಿಗಳು, ಅವರಿಂದ ಬಂದಂತ ಪಂಚ ಮಹಾಶಿಲ್ಪಗಳು. ಲೋಕಾಲು ಗ್ರಹಕಾರಕ ಸ್ಯಾತ್ ಪಂಚಮಿನ ಮನೋ ಗಾರಸ್ತಥಾ ತಾಮ್ರಂ ಪಾಷಾಣಂ ಸ್ವರ್ಣಮೇವಚ. ಅವ್ರು ಹೇಳಿದ್ರಲ್ಲ, ಎಷ್ಟು ಕ್ರಮವಾಗಿದೆ, ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ. ಮೊದಲು ಯಡಿಯೂರಪ್ಪರು ಬಂದು ನೀನ್ ಮಂತ್ರಿ ಮಾಡ್ತೀರಿ ಬಂದ್ಬಿಡು ಅಂದ್ರು. ಆಯ್ತು, ನಮ್ಮ ಅಪ್ಪನ ಗಂಟೆನ ಒಳಗೆ ನಿಮ್ಮನ್ನ ನಾನು ಮುಖ್ಯಮಂತ್ರಿ ಮಾಡಕ್ ಸಪೋರ್ಟ್ ಮಾಡ್ತೀನಿ, ನೀನ್ ನನ್ನ ಮಂತ್ರಿ ಮಾಡಿದ್ರೆ ಅವನಿಂದ ಹೋಗ್ಬಿಟ್ಟೆ. ಅಲ್ಲೆಲ್ಲ ಏನ್ ಮಾಡಿದೆ, ಅಮರಶಿಲ್ಪಿ ಜಗದಾಚಾರಿ ಅಂತಂದ್ರೆ ಅಲ್ಲಿಂದ ಮತ್ತೆ ಕಾಂಗ್ರೆಸ್ ಬಂದೆ. ನೀವು ಗಂಟ ಹೋದ್ರೆ ನಮಗ್ ಬೇಕಾಗಿ ಅವಕಾಶ ನೀವ್ಯಾಕೆ ರಾಜಕೀಯ ಮಾಡ್ತೀರಾ, ನೀವ್ಯಾಕೆ ರಾಜಕೀಯ ಮಾಡ್ತೀರಾ ಕೊಡ್ತಾರೆ. ನನ್ನ ಹೆಂಡತಿನೇ ಯಾರು ವೋಟ್ ಹಾಕ್ತಾರೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ನೀವು ಅವಕಾಶ ಉಪಯೋಗಿಸ್ಕೋಬೇಕು, ಜಾಣ್ಮೆ ತೋರ್ಬೇಕು ಅಂತೀನಿ. ಅಲ್ಲಪ್ಪ, 100 ಮಿಲಿ ಚಿನ್ನ, 100 ಮಿಲಿ ಕಣ್ಣು ಕಾಣಿಸಲ್ಲ, 100 ಮಿಲಿನಲ್ಲಿ 40 ಮಿಲಿ ಕಲ್ಲಿಟ್ಟು ಒಂದು 3 ವೋಟ್ ಮಾಡುವಂತ ಶಕ್ತಿ ನಮ್ಗೆ ಇರ್ಬೇಕಾದ್ರೆ ಈ ಸಣ್ಣ ರಾಜಕೀಯ ತಿಳ್ಕೊಂಡಿಲ್ಲ ನೀವು. ಬೆಟ್ಟನ ಹೊರಗಾಕ್ಬಿಟ್ರೆ ದೇವ್ರು ಬರ್ತಾನೆ ಅಂತ ನಾವು ಹೇಳ್ತೀವಿ. ಕೆಲವರು ಅದನ್ನ ಏನ್ ಹೇಳ್ತಾರೆ, ದೇವರಿದ್ದ ಬೇರೆ ಕಲ್ಲನ್ನೆಲ್ಲ ತಗ್ಸ್ಕೊಂಡ್ಬಿಟ್ಟ ಅಂತಾರೆ. ಎಲ್ಲರೂ ಮಾನವ ವಿಶ್ವಕರ್ಮತಾನೆ ಅಂತ ಹೇಳ್ತಾನೆ ನಾವು. ಅವನು ಬೇಕಾದ್ರೆ ದೇವರು ಮಾಡ್ಕೊಟ್ಟಾಯ್ತು. ಅಲ್ಲಿ ಎಲ್ಲವನ್ನೂ ಸೂಕ್ಷ್ಮವಾಗಿ ನಮ್ಮಂತ ಸಮಾಜಗಳು, ಕಾಯಕ ಸಮಾಜಗಳು ಅರ್ಥ ಮಾಡ್ಕೋಬೇಕು. ನಮ್ಮಪ್ಪ ಓದಿದ್ದಾರೆ, ನಾನು ಹೋದ್ರೆ ನನ್ನ ಮನೆ ಉಳಿಬೋದು, ಸಮಾಜ ಉಳಿಯೋದಿಲ್ಲ. ಸಮಾಜಕ್ಕೆ ಬೇಕಾಗಿರೋದು ಒಳ್ಳೆ ಮಾರ್ಗದರ್ಶನ. ಇವತ್ತು ನಾವು ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ನಾನು ಮೀಸಲಾತಿಗೆ ಇನ್ನೊಂದು ಮಾತು ಹೇಳ್ಬಿಟ್ಟು ಹೋಗ್ತೇನೆ. ಮೀಸಲಾತಿ ಅನ್ನೋದು ಇವಾಗ ನಿಮಗೆಲ್ಲ ಬೇರೆ ರೀತಿ ಕಾಣಬಹುದು. ಒಂದು ವೇಳೆ ನಾನು ಸತ್ತ ನಂತರ ನಿಮ್ಗೆ ಅನ್ಸುತ್ತೆ ಲಂಚದಲ್ಲಿ ಮೀಸಲಾತಿ ಬೇಕು ಅಂತ ಇದ್ರು, ಅದನ್ನ ಕಳ್ಕೊಂಡ್ಬಿಟ್ರಿ ನಾವು ಅಂತ ದುಃಖ ಪಡ್ತೀರ ನೀವು. ಸಮಾಜಕ್ಕೆ ದ್ರೋಹ ಮಾಡೋದು ಯಾರೂ ಇರಲಿಲ್ಲ.
ಬೆಳೆದಿರೋ ಇತಿಹಾಸನೇ ಇಲ್ಲ, ಬೆಳೆದಿರೋ ಇತಿಹಾಸನೇ ಇರೋದಿಲ್ಲ. ಇವತ್ತು ನೋಡಿ ಎನ್ಕೇಟರ್ ಬಂದಿದ್ದಾರೆ, ಉಪಯೋಗಿಸ್ಕೊಳ್ಳಿ ನೀವು. ನಮ್ಗೆ ಏನ್ ಬೇಕು ನೋಡ್ರಿ, ನೀವೊಂದು ಕಾರ್ಯಕ್ರಮ ಮಾಡಿದ ಮೇಲೆ ನಿಮ್ಗೆ ನಾರಾಯಣಗೌಡರಿಗೆ ಸಿಕ್ಕೋದು, ಮನೆ ಸಿಕ್ಕೋದು ಬೇರೆ, ಶಾಸಕರು ಸಿಕ್ಕೋದು, ಎಲ್ಲರೂ ಸಿಕ್ಕೋದು ಬೇರೆ. ಈ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ಹೇಳುವಂತ ಅವಕಾಶ ಪಡ್ಕೊಳ್ಳಿ. ನೀವು ಭಾಷಣಗಳು ಎಲ್ಲರೂ ಮಾಡ್ತೀವಿ. ಈ ಒಂದು ಸಣ್ಣ ಊರಿನಲ್ಲಿ ನೀವು ಒಂದು ಸಂಘ ಕಟ್ಟಿದ್ದೀರ ಅಂದ್ರೆ ನೀವು ಉಳಿಬೇಕು. ನೀವು ಉಳಿಬೇಕು ಅಂತ ರಾಜ್ಯ ಮಟ್ಟದಲ್ಲಿ ಸೇರ್ಬೇಕು. ರಾಜ್ಯ ಮಟ್ಟದಲ್ಲಿ ನಮ್ಮಂತ ಅಲ್ಲಿ ಸೇರಿದ್ರೆ ನಿಮ್ಗೊಂದು ಶಕ್ತಿ ಬರೋದು. ಇವತ್ತು ಬಾವುಟ ಹಾಕಿದ್ರೆ ನಾಳೆ ಮರ್ತೋದ್ರೆ ನಾಡಿದ್ದು ನಾನು ಇಷ್ಟು ಖರ್ಚು ಮಾಡಿದ್ದೆ ಅಂತ ಎಲ್ಲರೂ ಜಗಳ ಹಾಕೊಂಡ್ರೆ ನೀವು ಮುಗಿದ್ರಿ. ನೀವು ಮಾಡಕ್ ಹೋಗ್ಬೇಡಿ. ಸಮಾಜ ತಾಯಿಗಿಂತ ದೊಡ್ಡದು, ಅದು ನಿಮಗೆ ಗೌರವ ಕೊಡ್ತಾರೆ. ಅದನ್ನು ಪೀಡಿಸಿದ್ರೆ, ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ನಾಶ ಹೋಗ್ತದೆ. ಅದಕ್ಕೆ ನನ್ನನ್ನು ಕಲಿಸೋದಕ್ಕೆ ನಾನೊಂದು ಸತ್ಯ ಹೇಳ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, 50 ಜನ ನಮ್ಮ ಸಮಾಜದ ಹುಡುಗರು ಒಂದು ಸಂಘ ಕಟ್ಟಿದ್ರೆ ಕರ್ನಾಟಕದ ಯಾವುದೇ ಮೂಲಲ್ಲಿದ್ದು ನಾನು ಬರ್ತೇನೆ ಅಲ್ಲಿಗೆ ಅಂತ ಹೇಳಿದ್ದೇನೆ. ನಾನು ಬಂದಿದ್ದೇನೆ, ಬರ್ತೇನೆ, ಮುಂದೆಲ್ಲೂ ಬರ್ತೇನೆ, ನಾನು ಇನ್ನೊಂದು ಬರ್ತೇನೆ. ಆದ್ರೆ ನಿಮ್ಮಲ್ಲಿ ಚಾಣಾಕ್ಷತನ ಬರಬೇಕು. 3 ರಾಜ್ಯ ಇರಬೇಡಿ ನೀವು. ಇವತ್ತು ಬೆಂಗಳೂರಲ್ಲಿ ಮನೆ ಹೋದೆ, ನಮ್ಮ ಮನೆಗೆ ಹೋದೆ, ಅದನ್ನು ನೋಡಕ್ಕಾಗಲ್ಲ ಒಂದು. ಇವತ್ತು ನಮ್ಮ ತಾತ ಎಲ್ಲ ಅಡುಗೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರು ಊರಿನಲ್ಲಿ. ಈಗ ಕುಲ್ಮೆ ಕೆಲಸ ಮಾಡಿದ್ರೆ ವರ್ಷಕ್ಕೊಂದ್ಸಾರಿ ಗ್ರಾಮದಲ್ಲಿ ಬೆಳೆಯೋದೆಲ್ಲ ತಗೊಂಡು ನಮಗೆ ಕೊಡೋದು ನೋಡಿ.